ಓದಿದ್ದೀರಾ ಇದನ್ನ? ಕಾರಣಕರ್ತರಾಗಿರುತ್ತಾರೆ. ಹಾಗೂ ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ 80 ರಿಂದ 85 ಕೋಟಿಗಳು ಅನ್ಯಾಯವಾಗಿ ನಿಯಮಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡುಬರುತ್ತದೆ ಎಂದು ಡೆತ್ ನೋಟಿನಲ್ಲಿ ಬರೆದಿರುತ್ತಾರೆ. ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರಿಗೆ ಕರ್ತವ್ಯದಲ್ಲಿ ಒತ್ತಡ ಹೇರಿ ಅವರ ಸಾವಿಗೆ ಕಾರಣರಾದ ಜೆ.ಜಿ. ಪದ್ಮನಾಭ ಹಾಗೂ ಪರಶುರಾಮ ದುರ್ಗಣ್ಣನವರ್ ಹಾಗೂ ಶ್ರೀಮತಿ ಸುಚಿಸ್ಮಿತಾ ರಾಹುಲ್ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆ ಬೆಂಗಳೂರವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಎಂದು ನೀಡಿದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿದೆ. ಅದರಿಂದ ದಿ ವೈಫ್ ಆಫ್ ಮೃತ ವ್ಯಕ್ತಿ ಚಂದ್ರಶೇಖರ್ ಅವರ ಹೆಂಡತಿನೂ ಕೂಡ ಒಂದು ಪದ್ಮನಾಭ, ಇನ್ನೊಂದು ಪರಶುರಾಮ, ಇನ್ನೊಂದು ಸುಚಿಸ್ಮಿತಾ, ಅವ್ರ ಮೇಲೆ ಮಾತ್ರ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲೂ ಕೂಡ ಡೆತ್ ನೋಟಿನ ಆಧಾರದ ಮೇಲೆ ಎಫ್ಐಆರ್ ಬರಬೇಕಲ್ಲ ಸರ್. ಡೆತ್ ನೋಟು ಎಫ್ಐಆರ್ ನಲ್ಲಿ ಬಂದಿದೆ, ಅವ್ರ ಹೆಸರು ಯಾಕೆ ಬರೋದಿಲ್ಲ? ಎಫ್ಐಆರ್ ನಲ್ಲಿ ಯಾಕೆ ಮಂತ್ರಿಗಳ ಹೆಸರು ಹಾಕೋದಿಲ್ಲ? ಓರಲ್ ಇನ್ಸ್ಟ್ರಕ್ಷನ್ ಪ್ರಕಾರ ಅಂತ ಹೇಳಿ ಬರ್ದಿದ್ದಾರೆ. ನೀವು ಹಾಗೆ ಕೈ ಬಿಡ್ತೀರಿ. ಅಲ್ಲಿ ರಾತ್ರಿ ಇಡೀ ಕೆಲಸ ಮಾಡಿ ಪೊಲೀಸ್ನವರು 2-3 ಸ್ಟೇಟ್ಮೆಂಟ್ ಮಾಡಿ ಕುಳಿಸಿ ಅವ್ರಿಗೆ ಸರ್, ಇದು ಒಬ್ಬ ಮುಖ್ಯಮಂತ್ರಿಗಳು ಓದುವಾಗ ಸರಿಯಾಗಿ ಓದಿದ್ರೆ ರಕ್ಷಣೆ ಮಾಡೋದಿಲ್ಲ ನಾನು ಅಂತ ಹೇಳ್ತಾ ರಕ್ಷಣೆ ಮಾಡೋ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಶಿಕ್ಷೆ ಯಾರಿಗೆ ಇದರಲ್ಲಿ ಆತ್ಮವಂಚನೆ ನೀವು ಮಾಡ್ಕೊಂಡ್ಬೇಡಿ ಮುಖ್ಯಮಂತ್ರಿಗಳೇ. ಕಂಪ್ಲೇಂಟ್ ಓದ್ಕೊಳ್ರಿ, ಸರಿಯಾಗಿಲ್ಲ. ಓದ್ಕೊಳ್ಳಿ ಅಲ್ಲಿ ಇದೆಯಾ ಅಂತ. ಈಗ ಎಫ್ಐಆರ್ ನಿಮ್ಮ ಪೊಲೀಸ್ನವ್ರು ಹಾಕೊಳ್ಳೋದು ಬರ್ಕೊಟ್ಟಿರೋದ್ರಿ, ಬರ್ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟರು. ಪೊಲೀಸು ಸ್ಟೇಟ್ಮೆಂಟ್ ಬರ್ಕೊಟ್ಟಿದ್ರ 2 ಗಂಟೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿ 2 ಗಂಟೆ ದುರುದ್ದೇಶಪೂರ್ವಕವಾಗಿ ಯಾರನ್ನೋ ಕಲ್ಪಿಟ್ ಮಾಡಬೇಕು. ನನ್ನ ಇರಾದೆ ಯಾರನ್ನು ಕೂಡ ನಾವು ರಕ್ಷಣೆ ಮಾಡಲ್ಲ. ಅಲ್ಲ, ನೀವೇ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸಭಾಧ್ಯಕ್ಷರೇ, ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. 220 ಪ್ರಕರಣ ಮುಚ್ಚಾಗ್ತಾ ಇದೆ ಅಂತ ಅರ್ಥ. ಅಶೋಕ ಎಲ್ಲ ಓದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಈಗ ಈ ತರ ಎದ್ದಿದ್ರೆ ಎದ್ದು ನಿಂತ್ರೆ ಆಗೋದಿಲ್ಲ. ಈಗ ಓದ್ತಾ ಇದ್ದಾರಲ್ಲ, ಮತ್ತೆ ನಿಮ್ಗೆ ಬೇಕಾದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆ ಸರ್. ಸಚಿವರು ಅಂತ ಇದೆ, ಈಗ ಓದ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಈಗ ಅದು ಓದ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ನೀವು ಬೊಬ್ಬೆ ಆಗ್ತೀರಿ? ಏನಾಗಿದೆ ನಿಮ್ಗೆಲ್ಲ? ಅಲ್ಲಿ ಕೊಡಿ. ಇಡೀ ಪ್ರಕರಣ ಸರ್. ಅಧ್ಯಕ್ಷ
ಅಧ್ಯಕ್ಷರೇ, ಇಡೀ ಇದಲ್ರಿ ನೋಡಿ ಈಗ ಕರೆಕ್ಟ್ ಆಗಿ ಓದಿರೋದು. ಹ್ಯಾಂಡ್ ರೈಟಿಂಗ್ ನಲ್ಲಿ ಇರೋದು. ಯಾರಿಗೂ ಚೇಂಜ್ ಮಾಡ್ಲಿಕ್ಕೆ ಸುಳ್ಳು ಸುಳ್ಳು ಓದಿಕೊಂಡು ಡೆತ್ ನೋಟ್ ಅನ್ನು ಯಾರಿಗೂ ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಧ್ಯಕ್ಷರೇ, ಡೆತ್ ನೋಟ್ ನಲ್ಲಿ ಹೆಸರು ಬರೆದಿದ್ದಾರೆ. ಇವರು ಎಫ್ಐಆರ್ ಹಾಕಲಿಕ್ಕೆ ತಯಾರಿಲ್ಲ. ಅಂದ್ರೆ ತನಿಖೆ ಹೆಂಗಾಗ್ತಾ ಇದೆ ಅಂತ ಗೊತ್ತಾಯ್ತಲ್ಲ ನಿಮಗೆ. ಈಗ ನೋಡಿ ಎಫ್ಐಆರ್ ಬರೆಯೋದೇ ಇಲ್ಲ ಮಂತ್ರಿ ಹೆಸರು. ಈಗ ಡೆತ್ ನೋಟ್ ಮಂತ್ರಿ ಅಂತ ಇದ್ದಾರೆ, 34 ಜನ ಇದ್ದಾರೆ. ಯಾರನ್ನ ಒಬ್ಬ ಹೆಸರು ಬರೀರಿ, ಯಾರ್ದಾನ ಬರೀರಿ ಮಂತ್ರಿ ಹೆಸರು. 34 ಜನ ಇದ್ದಾರೆ ಮಂತ್ರಿ, ಮುಖ್ಯಮಂತ್ರಿ ಬಿಟ್ಬಿಟ್ಟು ಇಟ್ಕೊಡಪ್ಪ ಕಾಪಿ. ಹರೀಶ್ ಪೂಜಾ ಅವರೇ, ಆ ಪ್ಲೇ ಕಾರ್ಡ್ ನೋಡಿ. ನಾನೆಲ್ಲ ಪ್ಲೇ ಕಾರ್ಡ್ ಯೂಸ್ ಮಾಡಬೇಡಿ, ಪ್ಲೇ ಕಾರ್ಡ್ ಅನ್ನು ಯೂಸ್ ಮಾಡಬೇಡ ಹೇಳ್ತಾ ಇದ್ದೇನೆ. ಮತ್ತೆ